ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ಹಾಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ನಾನು ಇಲ್ಲಿ ಮಾಡ್ತಾ ಇರೋ ರೆಸಿಪಿ ತುಂಬಾ ಸ್ಪೆಷಲ್, ಸಂಕ್ರಾಂತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಇತ್ಕವರೆ ಕಾಳು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಈಸಿಯಾಗಿ ಕೂಡ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ತೋರಿಸ್ತೀನಿ. ಮೊದಲು ಇಲ್ಲಿ ನಾವು ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1/4 ಕಪ್ಪಾಗುವಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ. ನೀವು ಬರೀ ಚಿರೋಟಿ ರವೆ ಎಲ್ಲಾದರೂ ಕಣಕ ರೆಡಿ ಮಾಡ್ಕೋಬೋದು, ಅಥವಾ ಚಿರೋಟಿ ರವೆ ಮೈದಾ ಎರಡೂ ಮಿಕ್ಸ್ ಮಾಡಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಚಿರೋಟಿ ರವೆ ಮತ್ತು ಮೈದಾ ಎರಡೂ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಣಕ. ಈಗ ಅದು ಎರಡೂ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಉಪ್ಪು ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ನೀರು ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟಿಗಿಂತ ತುಂಬಾ ಮೆತ್ತವಾಗಿ ಕಲಿಸ್ಕೋಬೇಕಾಗುತ್ತೆ, ಮೃದುವಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಅದನ್ನು ನಾದ್ಕೊಂಡು ಚೆನ್ನಾಗಿ ಈ ಪಾತ್ರೆಯಿಂದ ಅದು ಸಪ್ರೇಟ್ ಆಗೋ ಥರ ಆಗೋವರೆಗೂ ಚೆನ್ನಾಗಿ ಮುಷ್ಟಿಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಮಿನಿಮಮ್ ಒಂದು 5ರಿಂದ 10 ನಿಮಿಷನಾದರೂ ನಾವು ಈ ರೀತಿ ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಹಾಗೆ ನೆನೆಯೋಕೆ ಬಿಟ್ಬಿಡಬೇಕು. ಯಾವುದಾದ್ರೂ ಒಂದು ಈ ರೀತಿ ಒಂದು ಚಿಕ್ಕದು ಪ್ಲೇಟು ಅಥವಾ ಬಟ್ಲು ಮುಚ್ಚಿ ಅದನ್ನು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಮಿನಿಮಮ್ ಒಂದು ಗಂಟೆ ಆದರೂ ಅದು ನೆನಿಬೇಕು. ಅಷ್ಟರೊಳಗಡೆ ನಾವಿಲ್ಲಿ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಇದಕ್ಕಿನ ಬೇಳೆಕಾಳನ್ನ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇಲ್ಲಿ ನಾನು ಒಂದು 2 ಬಟ್ಲಾಗೋಷ್ಟು ಇದಕ್ಕಿನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಯೋ ನೀರಿಗೆ ಹಾಕಿ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕು. ನೋಡಿ, ಈ ಅದಕ್ಕವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದು ನಾವು ಈ ರೀತಿ ಪ್ರೆಸ್ ಮಾಡಿದಾಗ ಚೆನ್ನಾಗಿ ನುಣ್ಣಗಾಗೋ ಥರ ಆದರೆ ಸಾಕು. ಇದನ್ನು ಇವಾಗ ನಾನು ತೆಗೆದು ಒಂದು ಡ್ರೈನರ್ಗೆ ಹಾಕಿ ಅದನ್ನು ಡ್ರೈನ್ ಮಾಡ್ಕೋಬೇಕು. ಇದು ಡ್ರೈನ್ ಆಗಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾವೊಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಆಗೋಷ್ಟು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ನಾನಿಲ್ಲಿ ಒಂದು ಅರ್ಧ ಹೋಳು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಅದನ್ನೆಲ್ಲನೂ ರುಬ್ಕೊಂಬರಬೇಕು. ರುಬ್ಕೊಂಡಾದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ನಾನು 1 ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಇದಕ್ಕಿನ ಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು, ಕಡಿಮೆ ಬೇಕಂದರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೋಬೇಕು. ಚೆನ್ನಾಗಿ ಅದು ಮೆಲ್ಟ್ ಆಗಬೇಕು. ಪಾಕ ಏನು ಬರೋದು ಬೇಕಾಗಿರಲ್ಲ, ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಚೆನ್ನಾಗಿ ಅದು ಕರಗಿದ್ರೆ ಅದನ್ನು ನಾವು ಒಂದು ಡ್ರೈನರಲ್ಲಿ ಚೆನ್ನಾಗಿ ಸೋಸ್ಕೋಬೇಕು. ಯಾಕಂದರೆ ಅದು ತಳದಲ್ಲಿ ಬೆಲ್ಲ ಕರಗಿದ ಮೇಲೆ ತಳದಲ್ಲಿ ಒಂದು ಸ್ವಲ್ಪ ಕಷಾಯ ರೀತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ನೀವು ಜಾಸ್ತಿ ನುಣ್ಣಕ್ಕೆ ರುಬ್ಕೋಬಾರ್ದು. ಅದನ್ನು ಒಂದು ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ, ಒಂದು ಬೇಳೆ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ನಿಮ್ಗೆ ಬೇಕು ಅಂದರೆ ಒಂದು ಸ್ವಲ್ಪ ಬೇಳೆ ಇಲ್ಲೇ ಥರನೂ ರುಬ್ಕೊಂಡು ಹಾಕ್ಕೋಬೋದು. ಇದನ್ನೊಂದು ಬಾಣಲೆಗೆ ಹಾಕ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಕರಗಿಸಿ ಇಟ್ಕೊಂಡಿರೋವಂಥ ಬೆಲ್ಲದ ನೀರು ಇರುತ್ತಲ್ವ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಲ್ಲ ಚೆನ್ನಾಗಿ ಅದಕ್ಕೆ ಪಾಕ ಎಲ್ಲ ಇದಾಗಿ ಚೆನ್ನಾಗಿ ಅದು ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿ ಗಟ್ಟಿ ಬರೋವರೆಗೂ ನಾವು ಪೂರ್ಣಕ್ಕೆ ಅದಕ್ಕೆ ಬರೋವರೆಗೂ ನಾವು ಇದನ್ನು ತಿರುಗಿಸ್ಕೊತಾ ಇರಬೇಕು. ಚೆನ್ನಾಗಿ ಇದು ನೋಡಿ, ಇವಾಗ ಪೂರ್ತಿ ಈ ರೀತಿ ಪೂರ್ಣ ಅದಕ್ಕೆ ಬಂದಿದೆ. ಈಗ ಇದನ್ನು ನಾವು ತೆಗೆದು ಆರಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಅದಾದಮೇಲೆ ಇಲ್ಲಿ ನಾನು ಒಬ್ಬಟ್ಟು ತಟ್ಟೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಣಕನ ಸ್ವಲ್ಪ ತೊಗೊಂಡು ನಾನಿಲ್ಲಿ ಹೂರಣನ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಬೇಕಾದಷ್ಟು ಸೈಜ್ಗೆ ಉಂಡೆ ಮಾಡಿಕೊಂಡು ಅದನ್ನು ಈ ರೀತಿ ನಾವೆಲ್ಲನೂ ಸುತ್ತೂ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಹಾಕಿ ನಮ್ಗೆ ಎಷ್ಟು ತೆಳುಗೆ ಬೇಕಾಗುತ್ತೋ ಅಷ್ಟು ತೆಳುಗೆ ಇದನ್ನು ಪ್ರೆಸ್ ಮಾಡ್ಕೋತಾ ತಟ್ಕೋಬೇಕು. ಇದು ಈ ಒಬ್ಬಟ್ಟು ಶೀಟಲ್ಲಿ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೋಸ್ಕರ ನಾನು ಇಲ್ಲಿ ರೊಟ್ಟಿ ಆಗಲಿ ಒಬ್ಬಟ್ಟಾಗಲಿ ಆ ರೀತಿ ರೆಸಿಪೀಸ್ಗೆಲ್ಲ ನಾನು ಈ ಥರ ಶೀಟ್ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದರಲ್ಲಿ ಎಷ್ಟು ತೆಳು ಬೇಕಾದರೂ ತಟ್ಕೋಬೋದು. ತಟ್ಟ ಆದಮೇಲೆ ಇದನ್ನು ಎತ್ತಿ ನಾನು ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಇದನ್ನೇ ಡೈರೆಕ್ಟ್ ಶೀಟ್ನೇ ನಾನು ತವ ಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಈ ರೀತಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಏನು ಇದಾಗಲ್ಲ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ.
ಈಗ ಇದನ್ನು ನಾವು ಎರಡೂ ಕಡೆಯೂ ಚೆನ್ನಾಗಿ ಒಂದು ನಿಮಿಷ ಆದರೂ ಮಿನಿಮಮ್ ಬೇಯಿಸ್ಕೋಬೇಕಾಗುತ್ತೆ. ಇದ್ರ ಮೇಲೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಸಹ ಹಾಕ್ಕೋಬೋದು. ಎರಡೂ ಸೈಡು ಈ ಥರ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಮಾಡೋ ಬೇಳೆ ಒಬ್ಬಟ್ಟಿಗಿಂತನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ರೆಗ್ಯುಲರಾಗಿ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿರೋರು ಅಥವಾ ಅವರೆಕಾಳು ಸೀಸನಲ್ಲಿ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.